ಎಲ್ರಿಗೂ ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆದಂತಹ ವಿಶ್ವ ಗ್ರಾಹಕರ ದಿನಾಚರಣೆಯ ಒಂದಷ್ಟು ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಹಾಸನದ ಜಿಲ್ಲಾಧಿಕಾರಿಗಳಾದಂತಹ ಸತ್ಯಭಾಮ ಮೇಡಮ್ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಲವಾರು ಮುಖ್ಯ ಅತಿಥಿಗಳು ಇಲ್ಲಿ ಆಹಾರ ಪದಾರ್ಥದ ಕಲಬೆರಕೆಯ ಒಂದು ಡೆಮೋನ ಅವರು ಆರ್ಗನೈಸ್ ಮಾಡಿದರು. ಅಲ್ಲಿ ನೋಡ್ತಾ ಇದ್ದಾರೆ ತೊಗರಿಬೇಳೆ ಜೊತೆಗೆ ಯಾವ ಥರ ಕಲಬೆರಕೆಯನ್ನು ಮಾಡ್ತಾರೆ, ಹಾಗೆ ಟೀ ಪುಡಿಯನ್ನು ಯಾವ ಥರ ಕಲಬೆರಕೆ ಮಾಡ್ತಾರೆ, ಸಾಸಿವೆನ ಯಾವ ಥರ ಕಲಬೆರಕೆ ಮಾಡ್ಬೋದು, ಈ ಥರ ಹಲವಾರು ವಸ್ತುಗಳ ಕಲಬೆರಕೆಯ ಒಂದು ಡೆಮೋವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರಬಹುದು. ಇಷ್ಟು ಅಚ್ಚುಕಟ್ಟಾಗಿ ಆಹಾರದ ಕಲಬೆರಕೆಯ ಬಗ್ಗೆ ಡೆಮೋವನ್ನು ನೀಡಿದ್ದು ನಮ್ಮ ಹಾಸನದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಇಲಾಖೆ ಹಾಸನ. ನಮ್ಮ ದಿನನಿತ್ಯದ ಬಳಕೆಯ ಎಷ್ಟೋ ವಸ್ತುಗಳು ಕಲಬೆರಕೆ ಆಗಿರ್ತವೆ ಅಂತ ಇದರಿಂದ ಗೊತ್ತಾಗುತ್ತೆ. ಸೈನ್ಸ್ ಎಕ್ಸಿಬಿಷನ್ ಅಂದರೆ ಇಲ್ಲಿ ಸಿಲಿಂಡರ್ಗಳನ್ನು ಮಾರಾಟ ಮಾಡುವಾಗ ಯಾವ ಥರ ಮೋಸ ಮಾಡ್ತಾರೆ, ನಾವು ಯಾವ ಥರ ಸಿಲಿಂಡರ್ಗಳನ್ನ ಚೆಕ್ ಮಾಡಬೇಕು ಅನ್ನೋದನ್ನು ಡೆಮೋ ಕೊಡ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಲೈಟರ್ಗಳನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಡುಗೆ ಮಾಡುವಾಗ. ಈ ಥರ ಏಪ್ರಾನ್ ಬಳಕೆ ಮಾಡೋದ್ರಿಂದ ಶಾಖ ನಮಗೆ ತಾಗೋದು ತಪ್ಪುತ್ತೆ ಅಂತ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿದ್ರು. ಸೊ ಈ ಥರ ಬೆಂಕಿಯಿಂದ ಆಗುವಂಥ ಅವಘಡಗಳಿಂದ ನಾವು ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಅನ್ನೋದು ಇವರ ಥೀಮ್ ಆಗಿತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ಕೌಂಟ್ರ್ ಇತ್ತು. ಇಲ್ಲಿ ವೇಯಿಂಗ್ ಮಿಷಿನ್ಗಳನ್ನು ಬಳಸೋದ್ರ ಮೂಲಕ, ಅದು ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ಗಳಾಗಿದ್ರೂ ಕೂಡ ತೂಕದಲ್ಲಿ ಆಗುವಂಥ ಮೋಸವನ್ನು ಹೇಗೆ ನಾವು ತಡೆಗಟ್ಬೋದು, ಯಾವ ಥರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತಿಳಿಸ್ಕೊಟ್ರು. ಇನ್ನು ಇಲ್ಲಿ ಲೈವ್ ಆಗಿ ಟೀ ಪುಡಿಯನ್ನು, ಕಲಬೆರಕೆ ಟೀ ಪುಡಿ ಬಣ್ಣ ಯಾವ ಥರ ಬಿಡುತ್ತೆ, ಹಾಗೆ ಒರಿಜಿನಲ್ ಟೀ ಪುಡಿ ಬಣ್ಣ ಬಿಡೋದಿಲ್ಲ, ಅದು ಕುದಿಸಿದಾಗ ಮಾತ್ರ ಬಣ್ಣ ಬಿಡುತ್ತೆ ಅಂತ ಇವರು ನಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಟ್ ರೈಟ್ ಇಂಡಿಯಾ, ನಾವು ದಿನನಿತ್ಯ ಬಳಸುವಂಥ ಆಹಾರ ವಸ್ತುಗಳಲ್ಲಿ ಹೇಗೆ ಕಲಬೆರಕೆ ಆಗಿರುತ್ತೆ, ಅದನ್ನು ನಾವು ಹೇಗೆ ಕಂಡುಹಿಡಿಯಬೇಕು, ಸರಿಯಾಗಿರುವಂಥ ಆರೋಗ್ಯಕರವಾದ ಊಟವನ್ನು ಹೇಗೆ ಮಾಡಬೇಕು ಅಂತ ತುಂಬಾ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದು ಈ ಟೀಮ್. ಸೊ ಈ ಟೀಮ್ಗೆ ನಮ್ಮ ಕಡೆಯಿಂದ, ನಮ್ಮ ಕಾಲೇಜ್ ಕಡೆಗಿಂದ ಒಂದು ಥ್ಯಾಂಕ್ ಯು. ಈ ಡೆಮೋ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಫೈನಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ನಮ್ಮ ಕಾಲೇಜಿನ BCom ಮಕ್ಕಳು ಪ್ರಾರ್ಥನೆಯನ್ನು ಹಾಡಿದ್ರು. ಪ್ರಾಧಿಕಾರ ಹಾಸನ ವಾಣಿಜ್ಯ ಶಾಸ್ತ್ರ ವಿಭಾಗ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಆಶ್ರಯದಲ್ಲಿ ತಮಗೆಲ್ಲ ಗೊತ್ತಿರುವುದು ಇವತ್ತು ವಿಶ್ವ ಗ್ರಾಹಕರ ಹಕ್ಕು ದಿನಾಚರಣೆ ಸಮಾರಂಭಕ್ಕೆ ಉದ್ಘಾಟನೆ. ಅದೇ ರೀತಿ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ CM ಚಂಚಲ, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಹಾಸನ, ಇವರು ಕೂಡ ಸ್ವಾಗತ ಕೊಡ್ತೇನೆ ತಮ್ಮೆಲ್ಲ. ಶ್ರೀ ರಾಜಶೇಖರ್ GK, ಮಾನ್ಯ ಮುಖ್ಯಸ್ಥರು, ವಾಣಿಜ್ಯ ಶಾಸ್ತ್ರ ವಿಭಾಗ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಶ್ರೀಮತಿ ದಾಕ್ಷಾಯಿಣಿ ಮೇಡಮ್ ಅವರು ಮಾತಾಡಿ ನಮ್ಮ ದಿನನಿತ್ಯದ ಕಲಬೆರಕೆ ವಸ್ತುಗಳ ಮೇಲೆ ನಾವು ಎಷ್ಟು ಜಾಗೃತರಾಗಿರಬೇಕು ಅಂತ ತಿಳಿಸಿದ್ರು. ಎಚ್ಚರ ಗ್ರಾಹಕರೇ ಎಚ್ಚರ ಅನ್ನೋ ಥೀಮ್ನೊಂದಿಗೆ ನಮ್ಮ ಫೈನಲ್ ಇಯರ್ BCom ಮಕ್ಕಳು ಇವತ್ತಿನ ಈ ವಿಶ್ವ ಗ್ರಾಹಕರ ದಿನಾಚರಣೆಯ ಸಲುವಾಗಿ ಒಂದೆರಡು ಸ್ಕಿಟ್ಗಳನ್ನ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಸ್ಕಿಟ್ಗಳು. ಫೇಸ್ ಮಾಡಬೇಕಾಗುತ್ತೆ. ನಿಮ್ಗೇನಾದ್ರೂ ಈ ಥರ ಸರ್ವಿಸಲ್ಲಿ ಪ್ರಾಬ್ಲಮ್ಗಳು ಬಂತು ಅಂತ ಅಂದರೆ ನಿಮಗೋಸ್ಕರ ಅಂತಲೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ. ಅದರಲ್ಲಿರೋ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರೋದೇ ನಮ್ಮಂಥ ಗ್ರಾಹಕರಿಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಸಂದರ್ಭದಲ್ಲಿ ಬಹುಶಃ ವೇದಿಕೆಯಲ್ಲಿ ಗಮನಿಸಿದರೆ ಬಂದಿರುವಂಥ
ಇರುವಂತ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಗಣ್ಯರು ಅಂತಂದ್ರೆ ನೀವು ಸ್ಕಿಟ್ ಅಲ್ಲಿ ತೋರಿಸಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ 10 ಟೈಮ್ ರೇಟಿಂಗ್ ಇಸ್ ಈಕ್ವಲ್ ಟು 1 ಟೈಮ್ ರೇಟಿಂಗ್. ಸೊ ನಾವು ಏನೇನು ಸ್ಕಿಟ್ ಅಲ್ಲಿ ತೋರಿಸಿದ್ರೆ ತುಂಬಾ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಮಾಡಿದ್ದೀರಾ. ಹಾಗಾಗಿ ಒಂದು ದೊಡ್ಡದಾದಂತಹ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಪಟ್ಟಿಯನ್ನು ನೀವು ಇಲ್ಲಿ ನೋಡಬಹುದು. ನಾನು ಅದರಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ಸೇರಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರ ಜೊತೆಗೆ ಒಂದು ಫೋಟೋ, ಹಾಗೆ ನನ್ನ ನೆಚ್ಚಿನ ಕಲೀಗ್ಸ್ ಜೊತೆಗೆ ಒಂದು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ. ಇದಾಗಿತ್ತು ನನ್ನದೊಂದು ಪ್ರಯತ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.